ಜೀವಾಮೃತ ಗೋಕೃಪಾಮೃತ ಬಿಟ್ಟ ಪರಿಣಾಮ ಎರೆಹುಳುಗಳ ಸಂಖ್ಯೆ ಜಮೀನಲ್ಲಿ ವೃದ್ಧಿಯಾಗಿದೆ. ಅದು ಯಾವ ರೀತಿಯಿಂದ ಮಣ್ಣು ಏರಾಕುವಾಗ ಪ್ರತಿಯೊಂದು ಗುದ್ಲಿ ಏಟ್ಗೂ ಒಂದೊಂದು ಎರೆಹುಳು 2 ಎರೆಹುಳು ಸಿಗ್ತಿದೆ. ಇದೆ ಕೆಮಿಕಲ್ ಮುಕ್ತವಾಗಿ ವ್ಯವಸಾಯನ ನಾವು ಮಾಡಿದಾಗ ಈ ರೀತಿ ರಿಸಲ್ಟನ್ನು ನೋಡ್ಬೋದು. ಇದಕ್ಕೆಲ್ಲ ಕಾರಣ ಹಳ್ಳಿಕಾರ ಹಸು. ಒಂದು ಹಳ್ಳಿಕಾರ ಹಸು ಇದ್ದರೆ ಯಾವ ರೀತಿ ಬೇಕಾದರೂ ಜಮೀನನ್ನು ಫಲವತ್ತತೆಗೊಳಿಸಬಹುದು. ಎಷ್ಟು ಎರೆಹುಳು ಸಿಕ್ಕುತ್ತೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಮಟ್ಟಿಗೆ ಎರೆಹುಳು ಸಿಕ್ಕುತ್ತೆ ಅಂತ. ಎಫೆಕ್ಟ್ ಇದು ರಿಯಲಿ ಎಫೆಕ್ಟ್, ನಿಜವಾಗ್ಲೂ ಎಫೆಕ್ಟ್ ಕೊಡುತ್ತೆ. ಗೋಕೃಪಾಮೃತ ಜೀವಾಮೃತ ಆಗಿರ್ಬೋದು. ಒಂದು ಹಳ್ಳಿಕಾರ ಹಸು ಜಮೀನನ್ನು ಬಹಳ ಫಲವತ್ತತೆ ಮಾಡುತ್ತೆ. ತುಂಬ ಎರೆಹುಳು ಸಿಗ್ತಿದೆ. ಇದನ್ನು ನೋಡೋದಕ್ಕೆ ಖುಷಿ ಆಗ್ತಿದೆ. ಸಹಜ ಕೃಷಿಯತ್ತ ಎಲ್ಲರೂ ಮರಳಬೇಕಾಗಿದೆ.